ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆತ್ಮೀಯ ವೀಕ್ಷಕರೇ, ವೇದಾಂತಿಗಳೇ, ನಿನ್ನೆ ನಾವು 108 ಉಪನಿಷತ್ತುಗಳು ಯಾವುವು ಅಂತ ಸ್ಥೂಲವಾಗಿ ತಿಳ್ಕೊಂಡೆವು. ಈಗ ಒಂದು ಪ್ರಶ್ನೆ ಬರುತ್ತೆ, ಸರಿ ಸರ್, ಎಲ್ಲ ಕರೆಕ್ಟು, ಉಪನಿಷತ್ತುಗಳನ್ನು ಯಾಕೆ ಓದಬೇಕು, ಇದರಿಂದ ಉಪಯೋಗ ಏನು, ಏನಾದರೂ ಉಪಯೋಗ ಇರಬೇಕಲ್ಲ ಉಪನಿಷತ್ತು ಓದಿ ತಿಳ್ಕೊಂಡು ಏನಕ್ಕೆ ತಿಳ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವಾ. ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಉಪನಿಷತ್ತುಗಳು ಪರಮ ಸತ್ಯವನ್ನು ಹೇಳುತ್ತವೆ. ಉಪನಿಷತ್ತುಗಳು ಪರಮ ಸತ್ಯವನ್ನು ಹೇಳುತ್ತವೆ. ನಮ್ಗೆ ಯಾವ ಸತ್ಯ ಗೊತ್ತಿಲ್ಲವೋ ಆಧ್ಯಾತ್ಮಿಕವಾಗಿ ಹೋದಾಗ ನಮಗೆ ಗೊತ್ತಿರೋದು 2 ಸತ್ಯ, ಪ್ರಾತಿಭಾಸಿಕ ಸತ್ಯ ಮತ್ತು ವ್ಯಾವಹಾರಿಕ ಸತ್ಯವನ್ನೇ ಸತ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ನಿಜವಾದ ಸತ್ಯ ಪಾರಮಾರ್ಥಿಕ ಸತ್ಯ. ಈ ಪಾರಮಾರ್ಥಿಕ ಸತ್ಯವನ್ನು ತೋರಿಸುವುದಕ್ಕಾಗಿ ಉಪನಿಷತ್ತುಗಳು ಹೊರಟಿವೆ. ಹಾಗಾಗಿ ಸತ್ಯಾನ್ವೇಷಣೆಗೆ ಉಪನಿಷತ್ತುಗಳು ಹೊರಟಿವೆ. ಏನು ಇದು ಸತ್ಯ, ಯಾವುದು ಸತ್ಯ ಅಂದರೆ, ಉಪನಿಷತ್ತುಗಳು, ಈಶೋಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ, ಈಶಾವಾಸ್ಯಮಿದಂ ಸರ್ವಂ. ನಿನ್ನ ಕಣ್ಣಿಗೆ ಕಾಣುವಂಥದ್ದು, ಕಾಣದಿರುವಂಥದ್ದು ಎಲ್ಲವೂ ಬ್ರಹ್ಮವೇ ಅಥವಾ ಈಶನೇ. ಅದನ್ನು ಬಿಟ್ಟು ಇಲ್ಲಿ ಏನೂ ಇಲ್ಲ. ಅದು ನಿಂಗೆ ಏನೇನೋ ಕಾಣಿಸ್ತಾ ಇದೆ. ಪ್ರಾತಿಭಾಸಿಕ ಸತ್ಯವನ್ನೇ ಸತ್ಯ ಅಂತ ತಿಳ್ಕೊಂಡಾಗ ವ್ಯಾವಹಾರಿಕ ಸತ್ಯವನ್ನೇ ಸತ್ಯ ಅಂತ ನೀನು ತಿಳ್ಕೊಂಡಿದ್ದೀಯಾ. ಹಾಗಾಗಿ ನಿನಗೆ ಬೇರೆ 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 ಬೇರೆಯಾಗಿ ಇದೇ ಕಾಣಿಸುತ್ತೆ. ಅದನ್ನೇ ಸತ್ಯ ಅಂದ್ಕೊಂಡಿದ್ದೀಯಾ. ಅದು ಸತ್ಯ ಅಲ್ಲ. ಇರೋದು ಒಂದೇ ಸತ್ಯ ಅಂದರೆ ಈ ಜಗತ್ತು ಅಲ್ಲ, ಪರಬ್ರಹ್ಮ ಅನ್ನೋದು ಇರೋದು ಒಂದೇ. ಅದೇ ಸತ್ಯ ಅಂತ ಹೇಳಲಿಕ್ಕೆ ಉಪನಿಷತ್ತುಗಳು ಹೊರಟಿವೆ. ನೇಹ ನಾನಾಸ್ತಿ ಕಿಂಚನ, ಪರಬ್ರಹ್ಮವನ್ನು ಬಿಟ್ಟು ಇಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಉಪನಿಷತ್ತುಗಳು ಹೊರಟಿವೆ. ಇನ್ನೊಂದು ಥರ, ಏಕಂ ಸದ್ವಿಪ್ರ ಬಹುಧಾ ವದಂತಿ, ಇರೋದು ಒಂದೇ. ಜ್ಞಾನಿಗಳು ಅದನ್ನು ಬೇರೆ ಬೇರೆ ಥರ ಹೇಳ್ತಾರೆ. ಇರುವುದೊಂದನ್ನೇ ಜ್ಞಾನಿಗಳು ಬೇರೆ ಬೇರೆ ಥರವಾಗಿ ಹೇಳ್ತಾರೆ. ಆದರೆ ಇರೋದು ಒಂದೇ ಅಂತ ತಿಳ್ಕೊಳ್ಬೇಕು ಅನ್ನುವುದೇ ಉಪನಿಷತ್ತಿನ ಮುಖ್ಯ ಉದ್ದೇಶ. ಉಪನಿಷತ್ತಿನ ದೃಷ್ಟಿಯಲ್ಲಿ ಬ್ರಹ್ಮವು ಏಕ ಮಾತ್ರ ಸತ್ಯತೆ, ಉಳಿದದ್ದು ಯಾವುದು ಸತ್ಯ ಅಲ್ಲ. ಸತ್ಯ ಯಾವುದು ಅಂದರೆ ಬ್ರಹ್ಮ ಅಥವಾ ಆತ್ಮ, ಪ್ರತಿಯೊಂದು ಮಾತ್ರ ಸತ್ಯ ಅಂತ ಹೇಳಲಿಕ್ಕೆ ಹೊರಟಿದೆ. ಪ್ರತಿಯೊಂದು ಎಲ್ಲ ನೀವು ನೋಡೋ ವಸ್ತು ಇರ್ಬೋದು, ವಿಷಯ ಇರ್ಬೋದು, ಏನೇ ಇರ್ಬೋದು, ಎಲ್ಲ ವ್ಯಾಪಕ. ಯಾವುದರಿಂದ ವ್ಯಾಪಕವಾಗಿದೆ ಅಂದರೆ ಪರಬ್ರಹ್ಮದಿಂದ ಅಥವಾ ಬ್ರಹ್ಮನ್ ಅಂತ ಹೇಳ್ತಾರೆ, ಅದರಿಂದ ಅಥವಾ ಆತ್ಮನಿಂದ ವ್ಯಾಪಕವಾಗಿದೆ. ನೀವು ಎಲ್ಲವೂ ಆತ್ಮನಿಂದ ವ್ಯಾಪಕವಾಗಿದೆ, ಎಲ್ಲವೂ ಪರಬ್ರಹ್ಮದಿಂದ ವ್ಯಾಪಕವಾಗಿದೆ. ಇದನ್ನು ತಿಳಿಸಲು ಉಪನಿಷತ್ತುಗಳು ಹೊರಟಿವೆ. ಉಪನಿಷತ್ತಿನಲ್ಲಿ ಆತ್ಮ ಸಿದ್ಧಾಂತ ಮತ್ತು ಬ್ರಹ್ಮ ಸಿದ್ಧಾಂತವು ವಿಲೀನಗೊಂಡಿದೆ. ಹಾಗಾಗಿ ಒಟ್ಟು ಈ ಉಪನಿಷತ್ತನ್ನು ಓದಿ ಏನು ತಿಳ್ಕೊಳ್ಬೇಕು ಅಂದರೆ, ನಾನು ನಶ್ವರವಾದ ಈ ದೇಹ, ಮನಸ್ಸು, ಬುದ್ಧಿ ಅಲ್ಲ, ಇದೆಲ್ಲ ಜಡ. ನಾನು ನಿತ್ಯನಾದ ಆತ್ಮ ಅಂತ ತಿಳ್ಕೊಳ್ಬೇಕು. ಮತ್ತು ಈ ಕಣ್ಣಿಗೆ ಕಾಣುವ ಜಗತ್ತು ಒಂದು ಮಿಥ್ಯೆ, ನಿಜವಾದ ಸತ್ಯ ಅಂದರೆ ಪರಬ್ರಹ್ಮ. ಪರಬ್ರಹ್ಮವು ಜಗತ್ತಾಗಿ ತೋರಿ ಬರುತ್ತದೆ ಎಂಬುದನ್ನು ತಿಳಿಸಲಿಕ್ಕಾಗಿ ಉಪನಿಷತ್ತುಗಳು ಹೊರಟಿವೆ. ಉಪನಿಷತ್ತಿನ ಸರ್ವಾಂಗದಲ್ಲಿ ಹರಿಯುತ್ತಿರುವ ಮೂಲ ಚಿಂತನಾ ಶಕ್ತಿ ಎಂದರೆ ಏಕಮಾತ್ರ ಸತ್ಯತೆಯ ಬ್ರಹ್ಮ ಅಥವಾ ಆತ್ಮ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಬ್ರಹ್ಮ ಎಲ್ಲದರ ಆಂತರ್ಯ ಮತ್ತು ಎಲ್ಲದರ ಬಾಹ್ಯವಾಗಿರುವುದು. ಅದನ್ನು ಬಿಟ್ಟು ಉಳಿದಿದ್ದು ಏನೂ ಇಲ್ಲ ಅಂತ ತಿಳ್ಕೊಳ್ಬೇಕು ಅನ್ನೋದನ್ನು ತಿಳಿಸಲು ಉಪನಿಷತ್ತುಗಳು ಹೊರಟಿವೆ ಅನ್ನೋ ಜ್ಞಾನ ನಮಗೆ ಇರಬೇಕು ಅಂತ ಹೇಳ್ತಾ ನೋಡಿ.
ಉಪನಿಷತ್ತುಗಳಲ್ಲಿ ನಾವು ನಿನ್ನೆ 108 ಉಪನಿಷತ್ತುಗಳನ್ನು ನೋಡಿದ್ದೇವೆ. ಅದರಲ್ಲಿ ಕೆಲವು ಉಪನಿಷತ್ತುಗಳು ಋಗ್ವೇದ ಅಂತರ್ಗತವಾದ ಉಪನಿಷತ್ತುಗಳು, ಉದಾಹರಣೆಗೆ ಐತರೇಯ ಉಪನಿಷತ್ತು ಇಂಥದ್ದು. ಈ ಋಗ್ವೇದ ಅಂತರ್ಗತವಾದ ಉಪನಿಷತ್ತನ್ನು ನಾವು ಹೇಳುವಾಗ, ಈ ನಾವು ಪಠಣ ಮಾಡುವಾಗ ಒಂದು ಋಗ್ವೇದ ಅಂತರ್ಗತವಾದ ಎಲ್ಲ ಉಪನಿಷತ್ತುಗಳ ಪಠಣ ಮಾಡುವಾಗ ಒಂದು ಶಾಂತಿ ಮಂತ್ರ ಬರುತ್ತೆ. ಅದನ್ನು ಉಪನಿಷತ್ತು ಪ್ರಾರಂಭದ ಸಮಯದಲ್ಲೂ ಹೇಳಬೇಕು, ಉಪನಿಷತ್ತು ಮುಗಿದ ಮೇಲೂ ಹೇಳಬೇಕು. ಆ ಮಂತ್ರ ಯಾವುದು ಅಂದರೆ, ಓಂ ವಾಂಗ್ಮೇ ಮನಸಿ ಪ್ರತಿಷ್ಠಿತ ಮನೋಮೇ ವಾಚಿ ಪ್ರತಿಷ್ಠಿತಂ ಅವಿರಾವೀರ್ಯ ಏಧಿ ವೇದಸ್ಯ ಮ ಅಣಿಸ್ತಃ ಶ್ರುತಂ ಮೇ ಮಾ ಪ್ರಹಾಸಿಃ ಅನೇನಾಧಿತೇನ ಅಹೋರಾತ್ರಾನ್ ಸಂದದಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ 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 ಅಂತ ಉಪನಿಷತ್ತು ಪ್ರಾರಂಭದ ಸಮಯದಲ್ಲೂ ಹೇಳಬೇಕು, ಉಪನಿಷತ್ತು ಓದಿ ಮುಗಿಸಿದ ಸಮಯದಲ್ಲೂ ಕೊನೆಯೂ ಇದನ್ನು ಹೇಳಬೇಕು ಅಂತ. ಅದೇ ಶುಕ್ಲ ಯಜುರ್ವೇದ ಅಂತರ್ಗತವಾದ ಉಪನಿಷತ್ತುಗಳನ್ನು ನಾವು ಪಠಣ ಮಾಡುವಾಗ ಈಶಾವಾಸ್ಯ ಉಪನಿಷತ್ತು ಮುಂತಾದವುಗಳು ಮಾಡಿದಾಗ ನಾವು ಹೇಳಬೇಕಾದ್ದು ಯಾವುದು ಅಂದರೆ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಅಂತ ಹೇಳಬೇಕು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲೂ. ಅದೇ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟ ಕಠೋಪನಿಷತ್ತು, ತೈತರೀಯ ಉಪನಿಷತ್ತು ಇವುಗಳನ್ನು ನಾವು ಪಠಣ ಮಾಡುವಾಗ ಯಾವುದು ಹೇಳಬೇಕು, ಯಾವ ಮಂತ್ರ, ಶಾಂತಿ ಮಂತ್ರ ಅಂತ ಹೇಳ್ತಾರೆ ಇದಕ್ಕೆ. ಯಾವ ಶಾಂತಿ ಮಂತ್ರಗಳನ್ನು ಹೇಳಬೇಕು ಅನ್ನೋದು ನೋಡಿ. ಈ ಶಾಂತಿ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ 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 ಅಂತ ಶಾಂತಿ ಮಂತ್ರವನ್ನು ಹೇಳಬೇಕು. ಅದೇ ಸಾಮವೇದ ಅಂತರ್ಗತವಾದ ಛಾಂದೋಗ್ಯ ಮುಂತಾದ ಉಪನಿಷತ್ತುಗಳನ್ನು ನಾವು ಪಾರಾಯಣ ಮಾಡಿದಾಗ ಅಥವಾ ಪಠಿಸುವಾಗ ಮೊದಲು ಮತ್ತು ಕೊನೆಯಲ್ಲಿ ಈ ಶಾಂತಿ ಮಂತ್ರವನ್ನು ಹೇಳಬೇಕು. ಈ ಶಾಂತಿ ಮಂತ್ರವೊಂದು ಯಾವುದು, ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚ ಶ್ರೋತ್ ವಾಕ್ ಪ್ರಾಣಶ್ಚಕ್ಷುಶ್ರೋತ ಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ಯ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೆ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ 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 ಅಂತ ಪ್ರಾರಂಭದ ಸಮಯದಲ್ಲೂ ಮತ್ತು ಉಪನಿಷತ್ತು ಪಠಣ ಪಾರಾಯಣ ಮುಗಿಸುವಾಗಲೂ ಹೇಳಬೇಕು. ಅದೇ ಅಥರ್ವಣ ವೇದದ ಅಂತರ್ಗತವಾದ ಮಾಂಡುಕ್ಯ ಮುಂತಾದ ಉಪನಿಷತ್ತುಗಳನ್ನು ನಾವು ಪಠಣ ಮಾಡುವಾಗ, ಪಾರಾಯಣ ಮಾಡುವಾಗ ಈ ಶಾಂತಿ ಮಂತ್ರವನ್ನು ಹೇಳಬೇಕು. ಯಾವುದು, ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು.
ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಶಾಂತಿ ಮಂತ್ರಗಳು ಬೇರೆ ಬೇರೆ ವೇದಗಳಲ್ಲಿ, ಅಂದರೆ ಯಾವ ವೇದದಿಂದ ಬಂದಿದೆ ಅನ್ನೋದ್ರ ಮೇಲೆ, ಋಗ್ವೇದನೋ ಯಜುರ್ವೇದನೋ ಸಾಮವೇದವೋ ಅಥರ್ವಣ ವೇದವೋ ಅದರ ಪ್ರಕಾರವಾಗಿ ಶಾಂತಿ ಮಂತ್ರಗಳು ಇರ್ತವೆ. ಅದನ್ನು ಪಾರಾಯಣ ಮಾಡುವ ಮೊದಲು ಹೇಳಬೇಕು, ಕೊನೆಗೂ ಹೇಳಬೇಕು ಅನ್ನುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಮ್ಮಂದೇ ಜಗದ್ಗುರುಂ. ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.